ಯುವರ್ ಆಲ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸದ್ಯಕ್ಕೆ ನಾವು ಏನಂತೀರ ಎರಡನೇದು ಶಿಫ್ಟಿಂಗು ಎಲ್ಲಿ ಅಂದರೆ ಇದು ಬನ್ನೇರುಘಟ್ಟ ರೋಡು. ನಮ್ಮ ಗಾಡೀಲಿ ಬಂದಿದ್ದೀವಿ. ಬಟ್ ಈ ಶಿಫ್ಟಿಂಗ್ ಗಾಡಿ ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲಿರೋ ಮನೆ ಇಲ್ಲಿ 3rd ಫ್ಲೋರಿಗೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಸೊ ಇವ್ರು ಯೂಟ್ಯೂಬಲ್ಲಿ ನೋಡಿ ನಮ್ಗೆ ಈ ಆರ್ಡ್ರ್ ಕೊಟ್ಟಿದ್ದು. ಸದ್ಯಕ್ಕೆ ಬಂದು ಸ್ವಲ್ಪ ಜಾಸ್ತಿ ಟೈಟ್ ಇತ್ತು ಸಿಚುವೇಶನ್, ಅದಕ್ಕೋಸ್ಕರ ಏನು ಮಾಡಿದ್ವಿ, ಜಾಗ ಇಲ್ಲ, ಸೋಫಾ 2 ಆಚೆ ಇಟ್ಬಿಟ್ವಿ. ಇದೇನು ಬೇಸಿಕ್ ಪ್ಯಾಕಿಂಗು ಇಲ್ಲ, ಪ್ಯಾಕಿಂಗೇ ಬೇಡ ಅನಿಸುತ್ತೆ, ಎತ್ಕೊಂಡು ಹೋಗೋದಲ್ವಾ. ಫ್ರಿಜ್ಜು ಟಿ ವಿ ಅಂತೂ ಪಕ್ಕ ಪ್ಯಾಕಿಂಗ್ ಬೇಕೇ ಬೇಕು. ಪ್ಲಸ್ ಬಾಕ್ಸ್ಗೆಲ್ಲ ತಂದಿದ್ದು ರಿಯೂಸಬಲ್ ಬಾಕ್ಸು. ಪ್ಯಾಕ್ ಮಾಡು, ಮುಗಿಸು, ಅನ್ಲೋಡ್ ಮಾಡು, ವಾಪಸ್ ಹಾಕು. ನೋಡೋದಿಲ್ಲಿ ನಮ್ಮ ಸಿದ್ದು ಮುಗಿಸೋವಲ್ಲ. ಈಗ 2 ಹಾಕ್ಬೇಕು, 4 ತಂದಿದ್ದೀನಿ, 2 ಅಲ್ಲ, ಅದೆಲ್ಲ ಹಾಕು. ಮತ್ತು ಕಿಚನ್ ಕೆಲಸ ನಡೀತದೆ, ಅದೊಂದು ಬೆಡ್ರೂಮ್, ನಾರ್ಮಲ್ ಇದೊಂದು ಟಿ ವಿ, ಕಿಚನ್, ವಾಷಿಂಗ್ ಮಿಷಿನ್. ಸೊ ಇಷ್ಟಿದೆ ಸದ್ಯಕ್ಕೆ. ಬರೀ ಟೈಮ್ ಲ್ಯಾಪ್ಸಲ್ಲಿ ನೋಡಿರಿ ನೀವು ಪ್ಯಾಕಿಂಗ್ ಎಲ್ಲ. ಆಮೇಲೆ ಸಿಗೋಣ, ಯಾಕಂದ್ರೆ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಕೆಲಸ ಜಾಸ್ತಿ ಅದೇ. ಟೈಮ್ ಲ್ಯಾಪ್ಸ್ಗೆ ಸ್ಟ್ಯಾಂಡ್ ಬೇರೆ ತಂದಿದ್ದೀನಿ. ಆದಷ್ಟು ಟೈಮ್ ಲ್ಯಾಪ್ಸ್ ಎಂಜಾಯ್ ಮಾಡಿರಿ. ಈ ಪ್ಯಾಕಿಂಗಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಒಂದು ಅರ್ಧ ಪ್ಯಾಕಿಂಗ್ ಆದಮೇಲೆ ಟ್ರೈ ಮಾಡ್ತೀನಿ. ಈಗ ಬರ್ರಿ ಪ್ಯಾಕಿಂಗ್ ಮಾಡೋಣ. Faster and faster, I don't know what we're after, yeah. We keep up with disaster, I'm thinking that they're after me. We're running like faster and faster. We're running like faster and faster. ಸದ್ಯಕ್ಕೆ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಗೋದು. ಈಗ ಕಿಚನ್ ಐಟಮ್ ಹೋಗ್ತಾ ಇದೆ ನೋಡ್ರಿ. 1 2 3 ಎಲ್ಲ ಕಿಚನ್ದು ಆ ಕಡೆ ಒಂದದಲ್ಲ. ಸೊ 4 ಕಿಚನ್ ಬಾಕ್ಸಸ್ ಇದೆ. ಇದು ಸ್ವಲ್ಪ ಇವೆಲ್ಲ ಈ ಥರ ರಿಯೂಸಬಲ್ ಬಾಕ್ಸಸ್, ಅವಾಗ ಹೇಳ್ದಂಗೆ ಪ್ಯಾಕ್ ಮಾಡ್ತಾರೆ. ಇದಕ್ಕೊಂದು ಸ್ಟ್ರೆಚಬಲ್ ಹೊಡೆಯೋದು ಅಷ್ಟೇ, ಮಿಕ್ಕಿದಲ್ಲಿ ಪ್ಯಾಕ್ ಆಗೋದು. ನೋಡಿ ಫ್ರಿಡ್ಜ್ ಯಾವ ಥರ ಪ್ಯಾಕ್ ಆಗಿದೆ. 1 ಕಿಲೋಮೀಟ್ರಲ್ಲಿ ಬರೀ ಒಂದು 10 ಅಡಿ ಇರಲಿ, ನಾವು ಈ ಥರ ಪ್ಯಾಕ್ ಮಾಡೇ ಮಾಡ್ತೀವಿ. ಯಾಕಂದ್ರೆ ಸೇಫ್ಟಿ ಇಂಪಾರ್ಟೆಂಟು. ಇವೆಲ್ಲ ವ್ಯಾಲ್ಯೂಬಲ್ ಐಟಮ್ಸ್ ಅಲ್ವಾ. ಈಗ ಸದ್ಯಕ್ಕೆ ಇದಕ್ಕೆ ಸ್ಟ್ರೆಚಿಂಗ್ ಹೊಡೆದಿದ್ದೀವಿ. ನಮ್ಮ ಹುಡುಗ ನೀರು ಮಗ ಹುಷಾರು, ಮೀನು ಎಲ್ಲ ಎತ್ತಾಕ್ಬಿಟ್ಟಿದೆ. ಈ ಸತ್ತೋಗಿತ್ತು ಇಲ್ಲ, ಮೀನು ಅದಕ್ಕೆ ಹಾಕ್ಬಿಡ್ತೀಯಾ? ಹಾಂ, ಒಳ್ಳೆ ಐಡಿಯಾ. ಈಗ ಫಿಶ್ ಟ್ಯಾಂಕಲ್ಲಿ ಮೀನುಗಳ ಎತ್ಕೊಂಡು ಹೋಗ್ಬೇಕು, ಬಿದ್ದಿದ್ದು ಅಂತ. ಮತ್ತು ಕಾಫಿ ಟೇಬಲ್ ಇನ್ನೂ ಮಿಕ್ಕದೆ. ಕಿಚನಲ್ಲಿ ಆಲ್ಮೋಸ್ಟ್ ಆಯಿತು. ಫಿಲ್ಟ್ರನ್ನು ಬಿಚ್ಚಬೇಕು. ಬೆಡ್ರೂಮಲ್ಲಿ ಮಂಚ ಒಂದು ಡಿಸೈಬಲ್ ಇನ್ನು ಬಿಚ್ಚಬೇಕು. ಮತ್ತು ಮೇಲೆ ಸ್ವಲ್ಪ ಮಿಕ್ಕವೆ. ಇವು ಏರ್ ಕೂಲರ್, ಅದೇ ಸಿದ್ಧ ಇದೊಂದು ಏರ್ ಕೂಲರ್ ಅದು. ಹಾಂ, ಅದಾಗ್ಬಿಟ್ಟು ಮಾಡೋಣ. ಸರಿ ಬನ್ನಿ, ಸದ್ಯಕ್ಕೆ ಇವೆಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗೋಣ. ಎಷ್ಟು ಹಾಫ್ ಆನ್ ಅವರ್ ಆಗಿದೆ. ಹಾಫ್ ಆನ್ ಅವರ್ಗೆ ಇಷ್ಟು ಕೆಲಸ ಮುಗಿದಿದೆ. ಇನ್ನೊಂದು 1 ಅವರ್ ಅನ್ಕೊಳ್ಳಿ ಹೆಚ್ಚು ಕಮ್ಮಿ, ಎಲ್ಲೋಗಿ ಕೊಟ್ಬಿಡೋಕೆ. ನೋಡಮ್ಮ ಬನ್ನಿ ಏನಾಗ್ತದೆ. ಈಗ ಮಂಚ ಬಿಚ್ಚಂಡು ಬರ್ರಿ. 4 ಬೋಲ್ಟ್ ಅದೇ, ಬಿಚ್ಚಿ ಆಮೇಲೆ ಸಿಗೊಂಬರ್ರಿ. ಸೊ ಮಂಚ ಕ್ಲಿಯರ್ ಆಯಿತು. ಈಗ ಕಬೋರ್ಡ್ ಎಲ್ಲ ಬಟ್ಟೆಗಳು. ಲೆಟ್ಸ್ ಗೋ. We keep running faster and faster. I don't know what we're after, yeah. We keep up with disaster. I'm thinking that they're after me. We're running like faster and faster. We're running like ಹುಷಾರು. ಮೂರ್ ಫ್ಲೋರ್ ಎತ್ತಿ ಸುಸ್ತಾಗ್ಬಿಟ್ಟಿತ್ತು. ಪಾಪ ಕಸ್ಟಮರ್ ಊಟ ತಗೊಂಬಂದು ಕೊಟ್ರು.
ಹೊಟ್ಟೆ ತುಂಬ ಊಟ ಮಾಡಿದೆ, ಸ್ಯಾಟಿಸ್ಫೈ ಆಯ್ತು. ಒಂದ್ಸತಿ ಮನೆ ನೋಡ್ಕೊಂಡ್ಬಿಟ್ರೆ ಯಾವ ತರ ನಾವು ಶಿಫ್ಟ್ ಮಾಡಿದೆ ಅಂತ ಏನು ಬಿಡಲಿಲ್ಲ. ಫುಲ್ ನೀಟಾಗಿ ಕಸ ಗುಡಿಸ್ದಂಗೆ ನೀಟಾಗಿ ಐಟಮ್ಸ್ ಎಲ್ಲ ತಗೊಂಡೋಗಿ 3ನೇ ಫ್ಲೋರ್ ಶಿಫ್ಟ್ ಮಾಡ್ಕೊಂಡೆ. ಅಲ್ಲಿಂದ ಡೈರೆಕ್ಟ್ ಆಗಿ ಮನೆ ಕಡೆ ಹೊಟ್ಟಿದ್ದು, ಕಾಸು ಗೀಸ್ ಕಲೆಕ್ಟ್ ಮಾಡ್ಕೊಂಡು ಒಂಥರ ಖುಷಿ ಆಯ್ತು. ಪ್ಲಸ್ ಕಮ್ಮಿ ಮಾಡ್ತೀನಿ ಅಂದಿಲ್ಲ, ಅದಕ್ಕೋಸ್ಕರ ಕಮ್ಮಿ ಮಾಡಿದ್ದೆ. ಏನಷ್ಟು ಪ್ರಾಫಿಟೇಬಲ್ ಇರ್ಲಿಲ್ಲ, ಬಟ್ ಏನೋ ಒಂದು ಕೆಲಸ ಮಾಡಿದ್ವಿ ಅಂತ ಒಂದು ಸ್ಯಾಟಿಸ್ಫೈ. ಸದ್ಯಕ್ಕೆ ನೈಸ್ ರೋಡಿಂದ ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಈಗ ಕರೆಕ್ಟಾಗಿ ರೀಚ್ ಆಗಿದ್ದೀನಿ. ಈ ಬಾಡಿಗೆದು ಅಂದರೆ ಈ ಮನೆ ಶಿಫ್ಟಿಂಗ್ದು ಎಷ್ಟಾಯಿತು ಅಂತ ಕೇಳ್ತಾ ಇರಲಿಲ್ಲ, ಅದಕ್ಕೋಸ್ಕರ ಹೇಳ್ತೀನಿ. ಇದು ಕಮ್ಮಿಗೆ, ಯಾಕಂದ್ರೆ ನಾನು ಲಾಸ್ಟ್ ಒಂದು 2-3 ಬ್ಲಾಗ್ಸಲ್ಲಿ ಹೇಳಿದ್ನಲ್ವ, ಫಸ್ಟು ಮನೆ ಶಿಫ್ಟಿಂಗ್ ಮಾಡಿದ್ರೆ ಕಮ್ಮಿ ತೊಗೊತೀನಿ, ಜಸ್ಟ್ ಲೇಬರ್ ತೊಗೊಂತೀನಿ ಅಂತ. ಆ ಲೆಕ್ಕದಲ್ಲಿ ಬರೀ 4,500 ರೂಪಾಯಿಗೆ ಮಾತಾಡಿದೆ. ಲೇಬರ್ಗೆ 1,500, 1,200 ಲೇಬರ್ಗೆ ಹೋಯ್ತು. 1,200 ಡೀಸೆಲ್ಗೆ ಹೋಯ್ತು. ಯಾಕಂದರೆ ನಮ್ಮ ಮನೆಯಿಂದ 60 ಕಿಲೋಮೀಟ್ರ್ ಇದ್ದಿದ್ದು. ಏನು ಮಾಡೋದು, ಫಸ್ಟ್ ಬಾಡಿಗೆ ಅಷ್ಟು ದೂರ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಪ್ಲಸ್ ಮಾಡಲೇಬೇಕು, ವಿಧಿ ಇಲ್ಲ. ಸೊ ಇದರಲ್ಲೇನು ಲಾಭ ಇಲ್ಲ, ಬಟ್ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು ಕಲ್ತ್ಕೊಂಡ್ಬಂದ್ವಿ. 3ನೇ ಫ್ಲೋರ್, ಗ್ರೌಂಡ್ ಫ್ಲೋರಿಂದ 3ನೇ ಫ್ಲೋರು. ಬರೀ 2 ಲೇಬರ್ನ ಕರ್ಕೊಂಡು ಹೋದೆ, ಪ್ಲಸ್ ನನ್ನ ತಮ್ಮನೇ ನಾನು ಹೋದೆ. ಇವಾಗ ಅರ್ಥ ಆಯಿತು, ಮಿನಿಮಮ್ 3 ಜನ ಲೇಬರ್ನ ಕರ್ಕೊಂಡು ಹೋಗಬೇಕು. ಬಟ್ ಜಾಸ್ತಿ ಬಾಡಿಗೆ ಜಾಸ್ತಿ ಹೇಳ್ತೀನಿ ಮನೆ ಶಿಫ್ಟಿಂಗು, ಬಟ್ ಇದು ಬರೀ 4,500 ಒಪ್ಕೊಂಡಿದ್ದಲ್ವ, ಅದಕ್ಕೋಸ್ಕರ ಇಬ್ಬರನ್ನೇ ಕರ್ಕೊಂಡೋಗಿ ನಾನು ಅವನು ಸೇರ್ಸ್ ಮಾಡಿದ್ವಿ. ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸು, ಒಳ್ಳೆ ನಾಲೆಜ್ ಬಂತು ಯಾವ ಥರ ಏನು ಮಾಡಬೇಕೆಲ್ಲ. ಪ್ಲಸ್ ನಿಮಗೆ ಬೇಜಾರಾಗ್ಬೋದು, ಯಾಕಂದ್ರೆ ಜಾಸ್ತಿ ಟೈಮ್ ಲ್ಯಾಪ್ಸ್ ಹಾಕಿರ್ತೀನಿ, ವಾಯ್ಸ್ ಓವರ್ ಕೊಟ್ಟಿರ್ತೀನಿ, ಅದಂತೂ ಪಕ್ಕ. ಟೈಮ್ ಲ್ಯಾಪ್ಸ್ ಹಾಕಿಲ್ಲ ಅಂದರೆ ಈ ವ್ಲಾಗ್ ಎಷ್ಟಾಗುತ್ತೆ ಅಂದರೆ, ನಾನು 1:30ಗೆ ಸ್ಟಾರ್ಟ್ ಮಾಡಿದ್ದು 5:30 ಆಯಿತು. 4 ಅವರ್ ವ್ಲಾಗ್ ನೋಡೋಕ್ಕಾಗ್ತದ ಹೇಳ್ರಿ? ಅದಕ್ಕೆ ಪ್ಲಸ್ ನಾನು ಕೆಲಸ ಮಾಡೋಕ್ಕಿತ್ತು, ವ್ಲಾಗ್ ಮಾಡ್ಕೊಳಕ್ಕಾಗಲ್ಲ. ಇದಕ್ಕೆ ಹಿಂದೆದು ನಿಮ್ಗೊಂದು ನೋಡಿರ್ತೀರ, ಬರೀ ಪ್ಯಾಕಿಂಗ್ ನೋಡಿರ್ತೀರ. ಇದು ಪ್ರಾಪರು ಪ್ಯಾಕಿಂಗು ಶಿಫ್ಟಿಂಗು, ಪ್ಲಸ್ ಮನೆ ಮುಂದೆನೇ ಇತ್ತಲ್ವಾ, ಇಲ್ಲ ದೂರ ಇದ್ದಿದ್ದು ಏನಾಗಿರೋದು ಎತ್ಕೊಂಡು ಇನ್ನೊಂದು ಅರ್ಧ ಅವರ್ ಹೆಚ್ಚು ಕಮ್ಮಿ ಆಗಿರೋದೇನೋ. ಇದು ಸ್ವಲ್ಪ ಬೇಗ ಆಯಿತು. ಮಧ್ಯಾಹ್ನ 1:15 ಹೋಗಿದ್ದು ನಾವು ಅಲ್ಕ. ಸಾಕು, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮದು ಯಾವುದನ್ನ ಇದ್ದರೆ ನಿಮ್ಮ ಫ್ರೆಂಡ್ಸ್ ನೋಡಿದ್ದು, ನನಗೆ ಯೂಟ್ಯೂಬಿಂದ ಸಿಕ್ಕಿದ್ದು. ಅವ್ರ ಅಕ್ಕ ಬುಕ್ ಮಾಡಿದ್ರಲ್ಲ, ಅವ್ರ ತಮ್ಮ ನಮ್ಮ ಯೂಟ್ಯೂಬ್ ನನ್ನ ಸಬ್ಸ್ಕ್ರೈಬರು, ಅವ್ರ ಅಕ್ಕಾಗ ನಮ್ಮ ನಂಬರ್ ಕೊಟ್ಬಿಟ್ಟು ಕಾಲ್ ಮಾಡಿಸಿ ಬುಕ್ ಮಾಡಿಸ್ಕೊಂಡಿದ್ದು. ನೋಡಿ ಈ ಥರ ಕಾಂಟ್ಯಾಕ್ಟ್ಸು. ಪರವಾಗಿಲ್ಲ, ಎಲ್ಲಿದ್ರೇನು ಬರ್ತೀನಿ, ಮಾಡೋದು ಇಂಪಾರ್ಟೆಂಟ್ ಅಲ್ವ, ಕೆಲಸ ಇಂಪಾರ್ಟೆಂಟು. ದುಡಿಯೋ ಟೈಮಲ್ಲಿ ದೇವ್ರು ಕೊಡ್ತಾರೆ, ದುಡ್ಕೊಬೋದು. ಈಗ ಮೇನು ಹೆಸ್ರು ಇಂಪಾರ್ಟೆಂಟು, ಕ್ವಾಲಿಟಿ ಇಂಪಾರ್ಟೆಂಟ್, ಕೆಲಸ. ನೀವು ಹೇಳೋದು ಬ್ರೋ ಇಲ್ಲಿಂದ ಮೇಲಕ್ಕೆ ಅಲ್ವಾ, ಏನಕ್ಕೆ ಫ್ರಿಜ್ ಪ್ಯಾಕ್ ಮಾಡಿದ್ರಿ ಇವೆಲ್ಲ ಅಂತ. ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ, ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದಕ್ಕೋಸ್ಕರ ಜಸ್ಟ್ ಅಲ್ಲಿ ಕೆಳಗಡೆಯಿಂದ ಮೇಲೆ ಎತ್ಕೋದ್ರೂ ಪ್ರಾಪರಾಗಿ ಪ್ಯಾಕ್ ಮಾಡಿದ್ದೀನಿ, ನೋಡಿರ್ತಾರೆ ಸ್ಟಾರ್ಟಿಂಗಲ್ಲೇ. ನಿಮ್ಮದು ಯಾರನ್ನ ಇದ್ದರೆ ಹೇಳ್ರಿ, ಇಲ್ಲ ನಿಮ್ಮ ಸುತ್ತಮುತ್ತ ಯಾರನ್ನ ಇದ್ದರೆ ಶೇರ್ ಮಾಡಿರಿ. ನನ್ನ ನಂಬರ್ ನಿಮಗೆಲ್ಲ ಗೊತ್ತಿರುತ್ತೆ, ಎಲ್ಲ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ. ಪ್ಲಸ್ ಪಾಪ 1-2-3 ಸಿಕ್ಕೋದು ಗಾಡಿಗಳಲ್ಲಿ ಮಾತಾಡ್ಸೋಕ್ಕಾಗಿಲ್ಲ, ಬೇಜಾರು ಮಾಡ್ಕೊಂಡು ಹೋಗ್ಕೋಬೇಡ್ರಿ. ಇವಾಗ ಬರ್ತಾ ಯಲಹಂಕದಿಂದ ಬರ್ತಾ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೆ. ಯಾಕಂದ್ರೆ ನೆನ್ನೆನೂ ಒಂದು ಪ್ಯಾಕಿಂಗ್ ಇತ್ತು, ಬರೀ ಪ್ಯಾಕಿಂಗು. ಲಾಸ್ಟ್ ವ್ಲಾಗ್ ನೋಡಿರ್ತೀನಿ, ಅದೊಂದಿತ್ತು, ಅದು ಮುಗಿಸ್ಕೊಂಬರೋದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೋಸ್ಕರ ಸಾಕು, ಬರೀ ಲೆಂತ್ ಆಗುತ್ತೆ ಅನ್ಸುತ್ತೆ ವೀಡಿಯೋ. ಸಾಕು, ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ಬಿಡೋಣ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋಂತೂ ಮರೆಯೋಕೆ ಹೋಗ್ಬೇಡ್ರಿ. ಪ್ಲಸ್ ಬೆಲ್ ಐಕಾನ್ ಒತ್ತಿ, ಸೊ ನಿಮ್ಗೆ ಇನ್ಸ್ಟೆಂಟ್ ಅಪ್ಡೇಟ್ ಸಿಗಲಿ ಅಂತ. ನಾನು ನಿಮಗೆ ನೆಕ್ಸ್ಟ್ ವೇಳೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಜೈ ಶ್ರೀರಾಮ್, ಜೈ ಆಂಜನೇಯ.